ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ CM ಶಂಕರ್. ಚುನಾವಣೆಗಳು ಮುಗಿದು 20 ದಿವಸಗಳಾಗಿದೆ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಹಂತ, ಎರಡನೇ ಹಂತ ಚುನಾವಣೆಗಳು ಶಾಂತಿಯುತವಾಗಿ ಬಹುತೇಕ ಪೂರ್ಣಗೊಂಡಿದೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ತೀವ್ರ ಜಿದ್ದಾಜಿದ್ದಿ ಜೊತೆಗೆ ಕುತೂಹಲ ಕೆರಳಿಸಿರುವಂತಹ ಕಾಂಗ್ರೆಸ್ ಮತ್ತು JDS BJP ಮೈತ್ರಿ ಅಭ್ಯರ್ಥಿಯಾದಂಥ ಶ್ರೀಯುತ ಮಲ್ಲೇಶ್ ಬಾಬು ಅವರು ಆಕಸ್ಮಿಕವಾಗಿ ನಮಗೆ ಜೊತೆಯಲ್ಲಿ ಸಿಕ್ಕಿದ್ದಾರೆ. ಅವರು ಚುನಾವಣೆನ ಯಾವ ರೀತಿ ಎದುರಿಸಿದ್ದಾರೆ, ಜೊತೆಗೆ ಫಲಿತಾಂಶದ ಬಗ್ಗೆ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ 1-2 ನಿಮಿಷಗಳ ಕಾಲ ಸಂಕ್ಷಿಪ್ತವಾಗಿ ಮಾತಾಡ್ತೀನಿ. ಮಲ್ಲೇಶ್ ಅಣ್ಣವರು ನಮ್ಮ ಜೊತೆ ನೇರವಾಗಿ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, 26 ಆದಮೇಲೆ ಚುನಾವಣೆ ಮುಗಿದಿದೆ. ಬಹುತೇಕ ಕೋಲಾರ ಜಿಲ್ಲೆಯಲ್ಲಿ ಶಾಂತಿಯುತವಾಗಿದೆ. ಅಂದರೆ ಎಲ್ಲೂ ಗಲಭೆ ಕಾಣದಿರಲು ಬಹುತೇಕವಾಗಿ ಆಗಿದೆ. ಸರ್, ಚುನಾವಣೆ ಫಲಿತಾಂಶ ಅಂದರೆ ಈಗಾಗಲೇ ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲರೂ ಬಹುಪಾಲು ತಮ್ಮ ಪರವಾಗಿ ವಿಶ್ವಾಸ ಅಂದರೆ ಗೆಲುವಿನ ನಗೆಯನ್ನು ಬಿಂಬಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನಿಸ್ತದೆ? ಏನು ಒಂದು JDS ಪಾರ್ಟಿ ಮತ್ತು BJP ಪಾರ್ಟಿ ಮುಖಂಡರು ಮತ್ತು ಕಾರ್ಯಕರ್ತರು ಏನೋ ಒಂದು ಯಾವುದೇ ಗೊಂದಲ ಇಲ್ಲದೆ ಎಲೆಕ್ಷನ್ ಮಾಡಿಕೊಟ್ಟಿದ್ದಾರೆ. ಮೊದಲಾಗಿ ಅವ್ರಿಗೆ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಏನು ನೀವು ಗೆಲುವು ಅಂತ ಇದ್ದೀರಾ, ಈ ಗೆಲುವು 4ನೇ ತಾರೀಕು ಏನಾಗುತ್ತೋ ಫಲಿತಾಂಶ ಏನು 7 ಗಂಟೆಯಿಂದಲೇ ಗೊತ್ತಾಗುತ್ತೆ. ಫಲಿತಾಂಶ ಏನು ಬರುತ್ತೋ ಅದು ಸೆಕೆಂಡ್ ಇದು ಅಂದರೆ ಜನರ ತೀರ್ಪು ಏನು ಕೊಡ್ತಾರೋ ಅದು ದೇವ್ರ ಗೊತ್ತು ಮತ್ತು ಜನರ ಗೊತ್ತು. ಬಟ್ ಏನು ಒಂದು ನಮ್ಮ ಪಾರ್ಟಿ ನಮ್ಮ NDA ಅಭ್ಯರ್ಥಿಗೆ ಏನು ಒಂದು ಕೆಲಸ ಮಾಡಿಕೊಟ್ಟಿದ್ದಾರೆ, ಅದು JDS ಪಾರ್ಟಿ ಆದರೂ ಆಗಲಿ BJP ಪಾರ್ಟಿ ಆದರೂ ಇಬ್ಬರು ಒಳ್ಳೆ ಒಂದು ಸಂದೇಶ ಕೊಟ್ಟಿದ್ದಾರೆ ಇಡೀ ಕರ್ನಾಟಕ ರಾಜ್ಯಕ್ಕೆ. ಬಹುಶಃ 28 ಕ್ಷೇತ್ರದಲ್ಲಿ ಇಷ್ಟು ಸಮನ್ವಯವಾಗಿ ಎಲೆಕ್ಷನ್ ಮಾಡಿದ್ದು ಕೋಲಾರ ಕ್ಷೇತ್ರ ಅಂತ ಕುಮಾರಸ್ವಾಮಿ ಅವರು ಎಲ್ಲ ಒಂದು ಕಡೆ ಮತ್ತು BJP ಮುಖಂಡರು ನನಗೆ ಹೇಳಿದ್ದು. ನನಗೊಂದು ಥರ ಎಲ್ಲರನ್ನೂ ಒಟ್ಟಾಗಿ ಕರ್ಕೊಂಡೋಗಿದ್ದು ನನಗೆ ಒಂದು ಸರ್, ಈಗ ನೆಮ್ಮದಿ ತೋರಿಸಿ. ನಿಮ್ಮಲ್ಲಿ ಅಂದರೆ ಕೋಲಾರ ಕ್ಷೇತ್ರದಲ್ಲಿ ಒಂದು ಗೊಂದಲ ಇದೆ, ಸ್ಥಳೀಯ ಅಭ್ಯರ್ಥಿ ವರ್ಸಸ್ ಹೊರಗಿನ ಅಭ್ಯರ್ಥಿ ಅಂದರೆ ಏನಂದರೆ ಕಳೆದ ಬಾರಿ S. ಮುನಿಸ್ವಾಮಿ ಅವರು ಸಂಸದರಾಗಿದ್ದರು. ಆಗಿನ ಇದ್ದಂಥ ವೇವ್ ಬೇರೆ. ಈಗ ಏನಾಗಿದೆ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿನೇ ಗತಿ ಇಲ್ಲ. ಹಾಗಾಗಿ ಅವರು ಹೊರಗಿನವ್ರನ್ನ ಕರೆಸಿದ್ದಾರೆ. ನಾವು ಏನೇ ಮಾಡಿ ಸ್ಥಳೀಯ ಅಭ್ಯರ್ಥಿನ ಗೆಲ್ಲಿಸ್ಕೊಳ್ಳೋಣ ಅಂತ ಸುಮಾರು ಅಂದರೆ ನಮ್ಮ ಯುವ ಪಡೆ ಏನಿದೆ, ಯುವ ಪೀಳಿಗೆ ಅವರು ತಿರುಗಿಬಿದ್ದು ಅಂದರೆ ವಾಲಂಟಿಯರ್ ವೋಟ್ ಮಾಡಿದ್ದಾರೆ. ಬಹುತೇಕ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾನು ಕೇಳಿದಂತೆ ಎಲ್ಲ ಕಡೆಯೂ ಬೆಳಗ್ಗೆ 7ರಿಂದ 12 ಗಂಟೆವರೆಗೂ ಯುವಕರು ಏನಿದ್ದಾರೆ ಮೋದಿಯವರ ಆಶಯಗಳು ಜೊತೆಗೆ ಸ್ಥಳೀಯರು ಅಂದ್ಬಿಟ್ಟು ತಮಗೆ ಒಲವು ಜಾಸ್ತಿ ತೋರಿಸಿದ್ದಾರೆ. ಇದು ನಿಮಗೇನಾದರೂ ಗಮನಕ್ಕೆ ಬಂದಿದೆ? ಇಲ್ಲ, ಏನು ನೀವು ಹೇಳ್ತೀರ ಅದು ನಿಜ. ಯಾಕಂದರೆ ಸ್ಥಳೀಯ ಅಭ್ಯರ್ಥಿಯಾಗಿ ಏನು ನಾನು ಸುಮಾರು 2 ವಿಧಾನಸಭಾ ಕ್ಷೇತ್ರ ಎಲೆಕ್ಷನ್ ಫೇಸ್ ಮಾಡಿದ್ದೆ. ಜನ ನನ್ನನ್ನು ನೋಡಿದ್ದಾರೆ, ಒಂದು ವಿಶ್ವಾಸ ನನ್ನ ಮೇಲೆ ಜನಕ್ಕೆ ಇತ್ತು. ಅದ್ರ ಜೊತೆ ನಮ್ಮ ತಂದೆ ತಾಯಿ ಏನು ಸೇವೆ ಮಾಡ್ಕೊಂಡು ಬಂದಿದ್ರು ಜನತೆಗೆ, ಅದೊಂದು ವಿಶ್ವಾಸ ಇತ್ತು. ಅದ್ರ ಜೊತೆ ಮೋದಿ ಅವರು ಏನು ಕೆಲಸ ಮಾಡಿಕೊಂಡೆ 3ನೇ ಬಾರಿ ಮತ್ತೆ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಏನೋ ಒಂದು ಆಸೆ ಇಟ್ಕೊಂಡಿದ್ರು, ಅದು ಒಂದು ಕಡೆ. ಮತ್ತು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಏನು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಇಡೀ ನಮ್ಮ ಕೋಲಾರ ಜಿಲ್ಲೆಗೂ ಏನು ಅವರು ಕೊಡುಗೆ ಇತ್ತು, ಇದೆಲ್ಲ ಒಂದು ಕಡೆ ಒಂದು ಶ್ರೀರಕ್ಷೆ ಆಯಿತು ನನಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನೊಂದಿದೆ, ಮಲ್ಲೇಶ್ ಬಾಬು ಅವರು ಸಜ್ಜನ ವ್ಯಕ್ತಿ, ಸಚ್ಚಾರಿತ್ರವುಳ್ಳಂಥವರು. 2 ಬಾರಿ ಅವರಿಗೆ ಅನ್ಯಾಯ ಆಗಿದೆ. ಅಂದರೆ ಏನು ಕ್ಷೇತ್ರದಲ್ಲಿ ಸ್ವಲ್ಪ ಬಂಗಾರಪೇಟೆ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಗೊಂದಲಗಳಿಂದ ಅವರು ಕೆಲವೇ ಮತಗಳ ಅಂತರದಲ್ಲಿ ಸೋತಿದ್ದಾರೆ. ಈಗ ಈ ಬಾರಿ ಶತಾಯಗತೆ ಅವರು ಲೋಕಸಭೆ ಹೋಗೋದು ಖಚಿತ ಅನ್ನೋ ಮಾತುಗಳು ಬಂಗಾರಪೇಟೆ ಅಂದರೆ ನೀವು ಪ್ರತಿನಿಧಿಸಿದಂಥ ಬಂಗಾರಪೇಟೆ ಕ್ಷೇತ್ರದಲ್ಲಿ ವಿಶ್ವಾಸವಾಗಿ ಕೇಳಿಬರುತ್ತೆ. ಇದಕ್ಕೇನಂತ ಅಂದರೆ ನಿಮ್ಮ ಸೋಲು ಬಂದು ಕೇವಲ 4700 ಅಂತರದಲ್ಲಿ ಸೋತಿದೆ ಮತಗಳು. ಜನ ವಿಧಾನಸಭಾ ಕ್ಷೇತ್ರದ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಆಶೀರ್ವಾದ ಮಾಡಿದ್ರು. ಯಾವುದೋ ಒಂದು ನಿಮಗೂ ಗೊತ್ತು ಏನು ಯಾವ ವಿಚಾರದಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂತ. ಜನರ ಆಶೀರ್ವಾದ ಮಾಡಿದೆ. 73,000 ಓಟ್ಗಳು ಕೊಟ್ಟಿದ್ದರು. ಈ ಸತಿ ಸ್ವಯಂ ಪ್ರೇರಿತವಾಗಿ 1,00,000 ಮೇಲೆ ಓಟ್ ಕೊಡಬೇಕು ಅಂತ ಒಂದು ವಿಶ್ವಾಸ ಜನಕ್ಕೂ ಬಂತು. ಕೊಡ್ತೀವಿ ಅಂತ ಅನ್ನೊಂದು ನಂಬಿಕೆ ಅವ್ರಿಗೂ ಇತ್ತು, ಕೊಡ್ತಾರೆ ಅಂತ ಒಂದು ನಂಬಿಕೆ ನನಗೂ ಇದೆ. ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲು ಗೆಲುವು ಅನ್ನೋದು ಅದು ಯಾಕಂದರೆ ಪ್ರತಿಸ್ಪರ್ಧೆ ಇರ್ತದೆ. ಅದೇ ಪ್ರತಿಸ್ಪರ್ಧೆ ಇದ್ದೇ ಇರುತ್ತೆ. ಸರ್, ಈಗ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ CMR ಶ್ರೀನಾಥ್ ಅವರು
ಪರಾಜಿತಗೊಂಡಿದ್ದಂಥ ಅಭ್ಯರ್ಥಿ, ಜೊತೆಗೆ ವರ್ತೂರ್ ಪ್ರಕಾಶ್ ಅವರು ಸಹ ಜೋಡತೆಗಳಾಗಿ ನಿಮ್ಗೆ ಕೆಲಸ ಮಾಡಿದ್ದಾರೆ ಅನ್ನೋ ಮಾತು ಕೇಳಿಬರ್ತದೆ. ಬರೀ ಕೋಲಾರಲ್ಲ, ಇಡೀ ಅಲ್ಲ, 8 ಕೋಲಾರ ಕ್ಷೇತ್ರದಲ್ಲಿ. ಅಲ್ಲ, ಇದು 8 ಯಾಕಂದರೆ ತಮ್ಮದು ಕೋಲಾರ ಕ್ಷೇತ್ರಕ್ಕೆ ಬರುತ್ತೆ. ಅಲ್ಲ, ಅದೇ 8 ಕ್ಷೇತ್ರದಲ್ಲಿ ಚೆನ್ನಾಗಿ ಎಲೆಕ್ಷನ್ ಮಾಡಿದ್ದಾರೆ BJP ಮತ್ತು JDS ಅಭ್ಯರ್ಥಿಗಳು ಮತ್ತು ಕಾರ್ಯಕರ್ತರು. ಅದೇ ನಾನು ಹೇಳ್ತಾ ಇರೋದು, ಕುಮಾರಸ್ವಾಮಿ ಅವ್ರ ಬಾಯಲ್ಲೇ ಬಂತದ್ದು. ಕೋಲಾರ ಲೋಕಸಭಾ ಕ್ಷೇತ್ರ ಒಂದು ಮಾದರಿಯಾಗಿ ಎಲೆಕ್ಷನ್ ನಡೆದಿದೆ. ಎರಡೂ ಪಕ್ಷದವರು ಒಳ್ಳೆ ಏನೋ ಒಂದು ಕೋಆರ್ಡಿನೇಷನ್ನು ಮತ್ತು ಇದು ನಡ್ಸ್ಕೊಂಡು ಹೋಗಿದ್ದಕ್ಕೆ ಗೆಲುವು ಖಚಿತ ಅಂತ ಅವರು ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ. ಅದಂಗೆ BJP ಮುಖಂಡರು ಹೇಳ್ತಿದ್ದಾರೆ. ಮತ್ತು ಏನು ನೀವು ಹೇಳ್ತಾ ಇರೋದು, ಕೋಲಾರ ಕ್ಷೇತ್ರದಲ್ಲಿ ಇಬ್ಬರು ಹೊಂದಾಣಿಕೆ ಭಾಳ ಚೆನ್ನಾಗಿತ್ತು. ಏನು ಗೊಂದಲ ಇಟ್ಕೊಳ್ಳದೆ ಕೆಲಸ ಮಾಡ್ಕೊಂಡು ಹೋದರು. ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲೂ ಸುಮಾರು ಒಂದು 10,000-15,000 ಲೀಡ್ ಬರುತ್ತೆ ಅಂತ ಒಂದು ನಂಬಿಕೆ ಇದೆ ನಮಗೆ. ಈಗ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ಕಾಂಗ್ರೆಸ್ ಇದ್ದಾರೆ, 3 ಮಾತ್ರ JDS ಇದ್ದಾರೆ. 3 ಕ್ಷೇತ್ರಗಳಲ್ಲಿ ನಿಮಗೆ ಬಹುಶಃ ಮತ ಬರ್ಬೋದು. 5 ಕ್ಷೇತ್ರಗಳಲ್ಲಿ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ? ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿದ್ದಾರೆ. ಇಲ್ಲ, ಎಲ್ಲ ಕಡೆಯೂ ಏನು ನೀವು ಹೇಳ್ದಂಗೆ ಒಂದು ಅನುಕಂಪದ ಅಲೆ ಇತ್ತು ನನ್ನ ಮೇಲೆ. ಎರಡನೇದು ಸ್ಥಳೀಯರು ಅಂತ ಏನೊಂದಿತ್ತು. ಮೂರನೇದು ಮೋದಿ ಅವ್ರನ್ನ ಮತ್ತೆ ಪ್ರಧಾನಮಂತ್ರಿ ನಿಮ್ಮ ಒಂದು ಸಜ್ಜನ ವ್ಯಕ್ತಿ, ತಂದೆಯವರು ತಾಯಿಯವರು ಕಾಪಾಡ್ಕೊಂಬಂದಂಥ ಗೌರವ ಕ್ಷೇತ್ರದಲ್ಲಿ ಇನ್ನೂ ಹಾಗೆ ಹೋಗ್ತದೆ. ಇವೆಲ್ಲ ಸೇರಿಕೊಂಡು ಎಲ್ಲೋ ಒಂದು ಕಡೆ ಅಂಥ ಕುಟುಂಬದ ಒಂದು ಇವನು ವ್ಯಕ್ತಿಯನ್ನು ಪಾರ್ಲಿಮೆಂಟಿಗೆ ಕಳಿಸಿದ್ರೆ ಕೋಲಾರ ಜಿಲ್ಲೆಗೂ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡೇ ಮಾಡಿದ್ದಾರೆ. ಇವಾಗ 4ನೇ ತಾರೀಕು ಫಲಿತಾಂಶ ನನ್ನ ಪರವಾಗಿ ಬಂದರೆ ನನ್ನ ಮೇಲೆ ಹೊರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ, ಜವಾಬ್ದಾರಿ ಹೊರೆ ಜಾಸ್ತಿ ಇದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸರ್, ಈಗ ಪ್ರಾಯಶಃ 4ನೇ ತಾರೀಕು ಆದಮೇಲೆ ಗೆಲುವು ಖಚಿತ ಅಂತ ಗೆದ್ದ ಮೇಲೆ ತಮ್ಮ ಒಂದು ಕಾರ್ಯಕ್ಷೇತ್ರಗಳು ಏನಾಗುತ್ತೆ? ಏನು ಮೊದಲನೇದಾಗಿ ನಮ್ಮ ಕೋಲಾರ ಜಿಲ್ಲೆಗೆ ಇದುವರೆಗೂ ಅಲ್ಲ, ದೊಡ್ಡ ಹಳ್ಳಿ ಥರನೇ ಬಿಂಬಿತ. ಅದೇ ಬಯಲು ಸೀಮೆ ಅಂತ ಏನು ಕೋಲಾರ ಜಿಲ್ಲೆ ಅಂತ ಇದೆ, ಅದನ್ನು ಫಸ್ಟು ನೀರಾವರಿ ಯೋಜನೆ ಒಂದು ಮಾಡಬೇಕು ಅಂತ ಏನೋ ಒಂದು ಆಸೆ ಇದೆ. ಅದು ನನಗೊಬ್ಬನಿಗೆ ಅಲ್ಲ, ನಮ್ಮ 3 ಜನ MLA ಕ್ಷೇತ್ರ MLAಗಳು ಏನಾಗಿದ್ದಾರೋ ಅವರು ಮತ್ತು ಮಿಕ್ಕಿದ್ದ MLA ಅಭ್ಯರ್ಥಿಗಳು ಅದೊಂದು ಆಸೆ ಇದೆ ನನಗೆ. ಈ ಬಯಲು ಸೀಮೆಗೆ ಒಂದು ಶಾಶ್ವತವಾಗಿ ನೀರಾವರಿ ಯೋಜನೆ ತರಬೇಕು ಅಂತ. ಈಗಾಗಲೇ ಕುಮಾರಸ್ವಾಮಿ ಅವರು ಜಾರಿಗೆ ತಂದಂತೆ ಎತ್ತಿನಹೊಳೆ ನಮ್ಮ ಯರಗೋಳ್ ಡ್ಯಾಮ್ ಇದೆಯಲ್ಲ, ಆ ಯರಗೋಳ್ ಡ್ಯಾಮು ಕುಮಾರಸ್ವಾಮಿ ಅವರ ಕಾಲಾವಧಿಯಲ್ಲಿ ಆಗಿದೆ, ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಈಗ 1 ವರ್ಷ ಆಯಿತು ಪೂರ್ಣಗೊಂಡ ಆದಮೇಲೆ, ಲೋಕಾರ್ಪಣೆಗೊಂಡ ಮೇಲೆ ಕೆಲವರು ಅಂದರೆ ಆ ಭಾಗದ ಶಾಸಕರು ಹೇಳಿದ್ದು ಇದು ನಮ್ಮಿಂದನೇ ಆಗಿತ್ತು ಅಂತ ಹೇಳ್ಕೊಂಡ್ಬಂದಿದ್ದಾರೆ. ಜನಕ್ಕೆ ಗೊತ್ತು ಯಾರು ಮಾಡಿದ್ದಾರೆ ಅಂತ. ಸುಮ್ಮನೆ ಅವರು ಶಾಸಕರು ನಾವು ಮಾಡಿದ್ದು ಅಂದರೆ ಎಲ್ಲರಿಗೂ ಗೊತ್ತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದು, ಯಡಿಯೂರಪ್ಪ ಅವರು ಹಣಕಾಸು ಸಚಿವರಾಗಿದ್ದರು. ಅವಾಗ ಗುದ್ಲಿ ಪೂಜೆ ಮಾಡಿ ಗುದ್ಲಿ ಪೂಜೆ ಮಾಡಿದ್ದು ಆವಾಗಲೇ. ಅದಾದಮೇಲೆ 2018ವರೆಗೂ ಅದು ಕುಂಠಿತವಾಗಿ ಕೆಲಸ ಮಾಡ್ಕೊಂಬಂದು 2018ಅಲ್ಲಿ ಮತ್ತೆ ಮುಖ್ಯಮಂತ್ರಿ ಆದಾಗ ಮತ್ತೆ 150 ಕೋಟಿ ಬಿಡುಗಡೆ ಮಾಡಿ ಒಂದು ಪೂರ್ಣಗೊಳ್ಳಕ್ಕೆ ಮತ್ತೆ ಕುಮಾರಸ್ವಾಮಿ ಅವರ ಏನು ಒಂದು ಆಶೀರ್ವಾದ ಇತ್ತು ನಮ್ಮ ಬಂಗಾರಪೇಟೆ ಮತ್ತು ಕೋಲಾರ ಜಿಲ್ಲೆ ಜನತೆಗೆ. ಅವರ ಆಶೀರ್ವಾದ ಭಾಳ ಇದೆ. ಎಲ್ಲೋ ಒಂದು ಕಡೆ ನಾವು ಏನು ಅವತ್ತು ಇನಾಗ್ರೇಷನ್ ಮಾಡಿದಾಗ ನಾವೆಲ್ಲರೂ ಹೇಳಿದ್ವಿ, ಯಡಿಯೂರಪ್ಪ ಅವ್ರನ್ನ ಮತ್ತು ಕುಮಾರಸ್ವಾಮಿ ಮತ್ತೆ ಅವ್ರನ್ನೂ ಕರೀರಿ ಅಂತ. ಅದನ್ನು ಪಕ್ಷಾತೀತವಾಗಿ ಕರೀರಿ ಅಂತ ಹೇಳ್ತೀವಿ. ಬಟ್ ಅದಾಗಲಿಲ್ಲ, ಅದು ರಾಜಕೀಯವಾಗಿ ಅವ್ರು ಮಾಡ್ಕೊಂಡು ಹೋದ್ರು. ಪರವಾಗಿಲ್ಲ. ಬಟ್ ಜನರಿಗೆ ಗೊತ್ತು, ಬಂಗಾರಪೇಟೆ ಕ್ಷೇತ್ರಕ್ಕೆ, ಮಾಲೂರು ಕ್ಷೇತ್ರಕ್ಕೆ, ಕೋಲಾರ ಜನತೆ ಎಲ್ಲರಿಗೂ ಗೊತ್ತು ಯಾರು ಅದನ್ನು ಶುರು ಮಾಡಿದ್ದು, ಯಾರು ಅದಕ್ಕೆ ಹಣಕಾಸು ಬಿಡುಗಡೆ ಮಾಡಿ, ಯಾರು ಅದನ್ನು ಪೂರ್ಣಗೊಳಿಸಿದ್ದು ಅಂತ ಎಲ್ಲರಿಗೂ ಗೊತ್ತು. ಸೊ ಆಗ ಇನಾಗ್ರೇಷನ್ ಮಾಡಿದ ತಕ್ಷಣ ನಮ್ಮದು ಅಂತ ಹೇಳೋದಕ್ಕೆ ಅದೇನು ಇದಲ್ಲ. ಅದ್ರ ಜೊತೆ ಏನು ಇವಾಗ ಎತ್ತಿನಹೊಳೆ ಪ್ರಾಜೆಕ್ಟ್ ಏನೊಂದು ಸುಮಾರು 15 ವರ್ಷದಿಂದ ಏನು ಬರ್ತಾ ಇದೆ, ಹಂತವಾಗಿ ಹಣಕಾಸು ಬಿಡುಗಡೆ ಆಗ್ತಾಯಿದೆ. ಅದು ಒಂದು ಎಲ್ಲೋ ಒಂದು ಕಡೆ ಬೇಗ ಕೆಲಸ ಮುಗಿಸಿ ಆ ನೀರನ್ನು ಇರ್ತಾರೆ. ಮತ್ತು ಇನ್ನೊಂದು ಈ ಕೃಷ್ಣಾ ನದಿ ಏನು ನಮ್ಮ ಬಿಕೋಟೆ ಬಂದಿದೆ, ಕುಪ್ಪಮ್ಮು ಇದು ಎಲ್ಲ ಬಂದಿದೆ ಈಗ ಹತ್ರ. ಇದು ಏನಾದರೂ ಮಾಡಿ ಪ್ರಧಾನಮಂತ್ರಿಗಳು ಮಾತಾಡಿ, ಯಾಕಂದರೆ ನಾವು NDA ಮೈತ್ರಿಕೂಟದಲ್ಲಿದ್ದೀವಿ, ಆ ನೀರನ್ನು ಏನಾದರೂ ತರೋಕ್ಕಾಗುತ್ತಾ ಅಂತ ಒಂದು ಯೋಚನೆ ಮಾಡ್ತಾಯಿದ್ದೀವಿ. ಸರಿ, ಇದು ಒಂದು ಮಾತೇನಪ್ಪ ಅಂದರೆ, ಸೂರ್ಯಚಂದ್ರ ಎಷ್ಟು ಹುಟ್ಟದ ಸತ್ಯನೋ ಹಾಗಾಗಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ, ಜೊತೆಗೆ ಕೋಲಾರದಲ್ಲಿ ಮಲ್ಲೇಶ್ ಬಾಬು ಅವ್ರು ಗೆಲ್ತಾರೆ.
ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಗೆದ್ದರೆ ಕೃಷಿ ಸಚಿವರಾಗ್ತಾರೆ ಕೇಂದ್ರದಲ್ಲಿ. ಹಾಗಾಗಿ ನಮ್ಮ ರಾಜ್ಯಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಪ್ರಾಯಶಃ ಎಲ್ಲ ಮತಗಳೂ ಅಲ್ಲಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವ್ರ ಪರವಾಗಿ ಬಿದ್ದಿದೆ. ಕುಮಾರಸ್ವಾಮಿ ಅವರು ಕೃಷಿ ಸಚಿವರಾದರೆ ಕೋಲಾರಕ್ಕೆ ಏನಾದರೂ ಅನುಕೂಲ ಮಾಡ್ತಾರಾ? ಮಾಡೇ ಮಾಡ್ತಾರಲ್ಲ. ನಿಮ್ಮ ಒಂದು ಇದಕ್ಕೆ ತಾವು ಸಂಸದರಾಗಿ ಜೊತೆಲಿ ಅಲ್ಲ, ಮಾಡೇ ಮಾಡ್ತಾರಲ್ಲ. ಇವಾಗ ಸಂಸದರಾಗಿ ನಾವು ಹೋದಾಗ ಏನು ಅಲ್ಲಿ ವೈಖರ್ಯ ಮಾಡುತ್ತಾರೋ ನಮ್ಮ ಕುಮಾರಸ್ವಾಮಿ ಅವರು, ಅವ್ರ ಜೊತೆಲಿ ನಾವು ಇದ್ದೇ ಇರ್ತೀವಿ ಅಲ್ಲಿ. ಯಾಕೆ ಸಂಸದರಾಗಿ ಹೋದ್ಮೇಲೆ ಇನ್ನೇ ಕೋಲಾರದಿಂದ ಜಾಸ್ತಿ ನಾವು ಡೆಲ್ಲಿಯಲ್ಲೇ ಇರಬೇಕಾಗುತ್ತೆ. ಏನು ಸೆಷನ್ಸ್ ನಡೆಯುತ್ತೋ ಅದೆಲ್ಲ. ಆಮೇಲೆ ಏನು ಇಲ್ಲಿ ನಾವು ಏನು ನೀರಾವರಿ ಯೋಜನೆ ಅಂತ ಎರಡನೇದು ಏನಂದರೆ ನಾವು ಇಲ್ಲಿ ಯುವಕರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡಬೇಕಾಗುತ್ತೆ. ಯಾಕಂದರೆ KIDB ಅಂತ ಏನು ಒಂದು ಸುಮಾರು 400-500 ಎಕರೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಶ್ರೀನಿವಾಸಪುರ ಹತ್ರ. ಅಲ್ಲೂ ಒಂದು ಅಲ್ಲೂ ಒಂದು ಶ್ರೀನಿವಾಸಪುರದಲ್ಲಿ ಮಾಡೋಕ್ಕೆ ಹೋದರೆ ಅಲ್ಲಿ ಬೇಗ ಬರೋಕ್ಕೆ ಈಸಿ ಆಗುತ್ತೆ ಅಂತ ನಮಗನ್ಸುತ್ತೆ ಫ್ಯಾಕ್ಟ್ರೀಸ್. ಯಾಕಂದರೆ ಒಂದು ಕಡೆ ಮದನಪಲ್ಲಿ ಮತ್ತು ಬೆಂಗಳೂರಿಗೆ ಕನೆಕ್ಟಿವಿಟಿ ರೋಡ್ ಇದೆ, ಅದು ಈಸಿ ಆಗುತ್ತೆ. ರಾಷ್ಟ್ರೀಯ ಹೆದ್ದಾರಿ ಒಂದು ಏನಾಗಿದೆ ಅದು. ಆಮೇಲೆ ಆ ಕಡೆ ಮಾಡಿದ್ರೆ ಶ್ರೀನಿವಾಸಪುರ ಚಿಂತಾಮಣಿ ಅವ್ರಿಗೆ ತಮ್ಮ ವ್ಯಾಪ್ತಿಗೊಳಪಡುವಂಥ ಕ್ಷೇತ್ರ ಆಗಿದೆ. ಆಮೇಲೆ ಇಲ್ಲಿ KGF ಅಲ್ಲಿ ಏನು ಮಾಡ್ತಾ ಇದ್ರು, KGF ಅಲ್ಲಿ ಮಾಡಿದ್ರೆ KGF ಬಂಗಾರಪೇಟೆ ಆಗುತ್ತೆ. ನರಸಾಪುರ ಏನು ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ, ಕೋಲಾರಲ್ಲೇ ಏನೋ ಒಂದು ಅನುಕೂಲ ಆಗುತ್ತೆ. ಸೊ ಇದು ಒಂದು ಯೋಚನೆ ಒಂದು ಮಾಡಬೇಕು ಅಂದ್ಕೊಂಡಿದ್ದೆ. ಕೋಲಾರ ವೆಂಗಲ್ ಅಂದರೆ ಕೈಗಾರಿಕಾ ಪ್ರದೇಶಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡ್ತಾರೆ. ಇದ್ರ ಬಗ್ಗೆ ಏನಾದರೂ ತಾವು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಈಗಾಗಲೇ ಮುಳಬಾಗಿಲು ಕ್ಷೇತ್ರದ ಅಭ್ಯರ್ಥಿ ಸಮೃದ್ಧಿ ಮಂಜುನಾಥ್ ಅವರು ಅದ್ರ ಬಗ್ಗೆ ಭಾಳ ಒಂದು ಏನು ವಿಶ್ರಾನಾದರೂ ಆಗಲಿ ಗೊಂಡಾದರೂ ಆಗಲಿ ಅವರು ಏನು ಮ್ಯಾನೇಜ್ಮೆಂಟ್ ಅವ್ರು ಮಾತಾಡಿ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದ್ದಾರೆ. ಅವರು ಹೇಳಿದ ಮೇಲೆ ಒಂದಷ್ಟು ಜನ ಇವ್ರಿಗೆ ಕೊಟ್ಟಿದ್ದಾರೆ ಕೆಲಸಗಳು. ಅಲ್ಲ, 32,000 ಜನ ಕೆಲಸಗಳು ಕೊಟ್ಟಿದ್ದಾರೆ. ಬಟ್ ಏನಾಗಿದೆ ಅಂದರೆ ನೀವು 32,000 ಜನ ಇರೋದು ಅದು ಆನ್ ಕಾಂಟ್ರಾಕ್ಟ್ ಬೇಸಿಸ್. ಪರ್ಮನೆಂಟ್ ಬೇಸಿಸ್ ಏನಾಗಿದ್ದಾರೋ ಅವರೆಲ್ಲ ಬಹಳ ಬೇರೆ ಸ್ಟೇಟ್ಸಿಂದ ಬಂದು ಅವರು ಪರ್ಮನೆಂಟ್ ಆಗಿದೆ. ಈ ನಿಟ್ಟಿನಲ್ಲಿ ಸಮೃದ್ಧಿ ಮಂಜುನಾಥ್ ಅವರು ಆವಾಗಲೇ ಮಾಡಿ ಪರ್ಮನೆಂಟ್ ಎಂಪ್ಲಾಯೀಸ್ನ ಲೋಕಲ್ ಅವ್ರು ಕೊಡಬೇಕು ಅಂತ ಒಂದು ಆಗ್ರಹ ಮಾಡಿದ್ದಾರೆ. ಜಮೀನು ಕೊಟ್ಟಿದ್ದಾರೆ ರೈತರಿಗೆ ತೀವ್ರ ಅನ್ಯಾಯ ಅಲ್ಲ, ಆಗ್ರಹ ಮಾಡಿದ್ದಾರೆ. ಅದ್ರ ಜೊತೆ ಏನು ಸುಮಾರು ಒಂದು 6 ತಿಂಗಳು ಹಿಂದೆ ಏನು ಮೀಟಿಂಗ್ಗಳೆಲ್ಲ ಆಯಿತು, ಆವಾಗ ಲೋಕಲ್ ಅವ್ರಿಗೆ ಪರ್ಮನೆಂಟ್ ಮಾಡಬೇಕು ಅಂತ ಮೊದಲ ಆದ್ಯತೆ ಲೋಕಲ್ ಅವ್ರಿಗೆ ಪರ್ಮನೆಂಟ್ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದಾರೆ. ಸಮೃದ್ಧಿ ಮಂಜುನಾಥ್ ಅವ್ರ ಜೊತೆ ಏನು ಇವಾಗ ನಮ್ಮ ಶ್ರೀನಿವಾಸಪುರ ಕ್ಷೇತ್ರ ವೈಶ್ವರೆಡ್ಡಿ ಅವರು, ಅವ್ರ ಜೊತೆ ನಮಗೆ ದೇವರ ಆಶೀರ್ವಾದ ಮತ್ತು ಜನ ಆಶೀರ್ವಾದ ಮಾಡಿದ್ರೆ ನಾವು ಅವ್ರ ಜೊತೆ ಕೈ ಜೋಡಿಸಿ ಆ ಕೆಲಸ ಮಾಡೇ ಮಾಡ್ತೀವಿ. ಸ್ಥಳೀಯರಿಗೆ ಪರ್ಮನೆಂಟ್ ಉದ್ಯೋಗ ವಿಶ್ರಾನ್ ಮತ್ತು ಹೊಂದಾಗಿ ಕೊಡಿಸೋ ಜವಾಬ್ದಾರಿ ನಮ್ಮದಾಗುತ್ತೆ. ಸರ್, ಈಗ 2028ಕ್ಕೆ ಈಗ ತಾವು ಸಂಸದರಾದ ಬಂಗಾರಪೇಟೆ ಕ್ಷೇತ್ರಕ್ಕೆ ಅಂದರೆ ಪರ್ಯಾಯವಾಗಿ JDS ಇಂದ ಯಾರು ಅಭ್ಯರ್ಥಿ ಆಗೋದು? ಇನ್ನೂ 4 ವರ್ಷ ಇದೆ. 4 ವರ್ಷ ಇದೆ. ಅದನ್ನು ಇವಾಗಲಿಂದನೇ ಹುಡುಕಾಟ ಆರಂಭ ಆಗ್ತದೆ. ಇಲ್ಲ ನಮಗೇನಲ್ಲ, ಹಿರಿಯರು ಅವರು ಏನು ಅಂದರೆ ನೀವು ವರಿಷ್ಠರು ಏನು ತೀರ್ಮಾನ ತಗೊಂಡು ವರಿಷ್ಠರು ಅವ್ರು ಏನು ನಿರ್ಧಾರ ಮಾಡ್ತಾರೋ ಅದ್ರ ಬಗ್ಗೆ ಇರ್ತೀವಿ. ಅದೆಲ್ಲ ಅವ್ರಿಗೆ ಬಿಟ್ಟಿರುತ್ತೆ. ಸುಮ್ಮನೆ ನಾವು ಏನೋ ಮಾತಾಡಿ ಅದನ್ನೆಲ್ಲ ಗೊಂದಲ ಸೃಷ್ಟಿ ಮಾಡೋದು ಕರೆಕ್ಟ್ ಅಲ್ಲ ಅಂತ ನನ್ನ ಅನಿಸಿಕೆ. ಸರ್, ಈಗ ನಿಮ್ಮ ಒಂದು ಸಮೀಕ್ಷೆ ಸರ್, ಅಂದರೆ 3 ಮೈತ್ರಿ ಆಗಿದೆ: ಹಾಸನ, ಮಂಡ್ಯ, ಕೋಲಾರ. ಈ 3 ಕ್ಷೇತ್ರಗಳಲ್ಲಿ 3 ಗೆಲ್ತೀರಾ? 3 ಗೆದ್ದೇ ಗೆಲ್ತೀವಿ ಅಂತ ಒಂದು ವಿಶ್ವಾಸ. ಸರ್, ಈಗ ಇತ್ತೀಚೆಗೆ ಹರಿದಾಡ್ತಾರಂಥ ಏನೋ ಒಂದು ಪ್ರಜ್ವಲ್ ಪ್ರಕರಣದಲ್ಲಿ ಇದು ಹಾಸನ ಈಗಾಗಲೇ ಸೋತಾಗಿದ್ದಾರೆ, ಶ್ರೇಯಸ್ ಪಟೇಲ್ ಗೆದ್ದಿದ್ದಾರೆ ಅನ್ನೋ ಒಂದು ಮಾತುಗಳು ಅಲ್ಲಿ ಜಾಸ್ತಿ ಕೇಳ್ಬರ್ತಾ ಇದೆ. ಎಲ್ಲ ಬಂದೇ ಬರುತ್ತೆ. ನಮ್ಗೆ ವಿಶ್ವಾಸ ಇದೆ 3 ಕ್ಷೇತ್ರ ನಾವು ಗೆಲ್ತೀವಿ ಅಂತ. ಸರ್, ಒಳ್ಳೆಯದಾಗಲಿ. 2024 ಲೋಕಸಭೆ ಅಭ್ಯರ್ಥಿಯಾಗಿದ್ದ ಜೊತೆಗೆ ಸಂಸದರಾಗುವಂಥ ಎಲ್ಲ ಲಕ್ಷಣಗಳು ಇದೆ. ಜೂನ್ 4 ನಂತರ ತಮ್ಮನ್ನು ಭೇಟಿ ಮಾಡ್ತೀವಿ. ಸ್ನೇಹಿತರೆ, ನೋಡಿದ್ರಲ್ಲ, ಇದು ನಮ್ಮ ಮಲ್ಲೇಶ್ ಬಾಬು ಅವರ ವಿಶ್ವಾಸದ ನುಡಿಗಳು. 2024 ಸಂಸದರಾಗಿ ಮಲ್ಲೇಶ್ ಬಾಬು ಅವರು ಆಯ್ಕೆ ಆಗ್ತಾರೋ ಅನ್ನೋ ಅತಿಯಾದ ವಿಶ್ವಾಸ ಅವ್ರಿಗೂ ಇದೆ. ಜೊತೆಗೆ ನಮ್ಮ ಕ್ಷೇತ್ರದಲ್ಲಿ, ಕೋಲಾರ ಕ್ಷೇತ್ರದಲ್ಲಿ ಯುವಕರು ಆದಾಯಾಗಿ ಎಲ್ಲರೂ ಅಂದರೆ ಮೋದಿಯವರ ಅನುಯಾಯಿಗಳು ಯಾರಿದ್ದಾರೋ ಅವರೆಲ್ಲ ಸೇರಿ ಮಲ್ಲೇಶ್ ಬಾಬು ಅವ್ರನ್ನ ಶತಾಯಗತೆ ಗೆಲ್ಲಿಸಲೇಬೇಕು ಅನ್ನೋ ಒಂದು ವಿಶ್ವಾಸದಲ್ಲಿ ಮತ ಚಲಾವಣೆಯನ್ನು ಬಹುತೇಕ ಕೋಲಾರದಲ್ಲಿ 70% ಇದೇ ಫಸ್ಟ್ ಟೈಮ್ ಆಗಿರೋದು. ಅಂದರೆ ಆಗಿದೆ ಮತಗಳು. ಈ ಬಾರಿ 70% ಮತ ಚಲಾವಣೆ ಆಗಿದೆ. ಹಾಗಾಗಿ ವಿಶ್ವಾಸದಲ್ಲಿದ್ದಾರೆ. ನೋಡೋಣ. ಈ ಒಂದು ಫಲಿತಾಂಶ 2024 ಫಲಿತಾಂಶ ಜೂನ್ 4ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದ ಪ್ರಕಟಗೊಳ್ಳುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.